ವಿಚಿತಾ ಪರೀಕ್ ಅವರೇ, ಕನ್ನಡ ಇಂಡಸ್ಟ್ರಿಗೆ ತಮಗೆ ಸ್ವಾಗತ. ಸೊ ಹೌ ಡಿಡ್ ಯು ಲ್ಯಾಂಡ್ ಅಪ್ ಇನ್ ಕನ್ನಡ ಇಂಡಸ್ಟ್ರಿ? So it was an online audition. So first I met sir, then he took an online audition. So that's how I got selected for this role. Yeah, this is how I landed here. Look very beautiful and very pretty. Thank you so much. ಎಸ್, ವಿಜಿತಾ ಅವ್ರನ್ನ ನೀವು ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ? ಯಾಕಂದರೆ ಕರ್ನಾಟಕದಲ್ಲಿ ಹೆಣ್ಮಕ್ಳುಗಳಿದಾರಲ್ವಾ, ಆ್ಯಕ್ಟರ್ಸ್ಗಳಿದಾರಲ್ವಾ, ಆದರೂ ನೀವು ರಾಜಸ್ಥಾನಕ್ಕೆ ಯಾಕೆ ಹೋಗಿ ಹುಡುಕಿದ್ರಿ ಅಂತ? ಇಲ್ಲ, ಅದು ಇಲ್ಲಿಂದನೇ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ನಾನು ತುಂಬ ಹುಡುಕ್ದೆ, ತುಂಬ ಜನನ ಹತ್ರ ಮಾತಾಡಿದ್ವಿ. ಆ್ಯಂಡ್ ದ ಪ್ರಾಬ್ಲಮ್ ವಾಸ್ ಅದರಲ್ಲಿ ನೀವು ಟ್ರೈಲಲ್ಲಿ ನೋಡಿರೋ ಹಾಗೆ ಒಂದು ಕಿಸ್ಸಿಂಗ್ ಸೀನ್ ಇದೆ. ಆ್ಯಂಡ್ ಮೂವಿನಲ್ಲೂ ಒಂದು ಸ್ವಲ್ಪ ಅದು ಇರೋದ್ರಿಂದ ನಾನು ಇಲ್ಲಿ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಅದನ್ನು ಹೇಳಿದಾಗ ಇಲ್ಲಿ ಯಾರೂ ಒಪ್ತಾ ಇರಲಿಲ್ಲ. ಮೇನ್ಲಿ ಒನ್ ಆಫ್ ದ ಐ ಡೋಂಟ್ ನೋ ವಾಟ್ ದ ರೀಸನ್ ಇಸ್, ಬಟ್ ಅದ್ರ ಜೊತೆ ಹೊಸಬಾ ಬೇರೆ ಅದಕ್ಕೆ. ಸೊ ಯಾರು ಒಪ್ಪದೇ ಇದ್ದಾಗ ನಾನು ಅದು ಯೋಚನೆ ಮಾಡಿದೆ, ತೆಗೆದುಬಿಡ್ಲಾ ಅದನ್ನು ಸಿನಿಮಾಯಿಂದ, ಕಾಂಪ್ರಮೈಸ್ ಆಗ್ಬೋದಾ ಅಂತ. ಬಟ್ ದೆನ್ ನನಗೆ ಆ ಇಂಟೆನ್ಸಿಟಿ ಡ್ರಾಪ್ ಆಗ್ತಿದೆ ಅನ್ನಿಸ್ತಿತ್ತು, ಆ ಕ್ಯಾರೆಕ್ಟರ್ ಇರೋದಕ್ಕೂ ಆ್ಯಂಡ್ ಆ ಕೆಮಿಸ್ಟ್ರಿ ತೋರಿಸೋದಕ್ಕೂ ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಬೇಡ, ಕಷ್ಟ ಆದರೂ ಪರವಾಗಿಲ್ಲ, ಹೊರಗಡೆಯಿಂದನೇ ಯಾರನ್ನಾರು ಅಪ್ರೋಚ್ ಮಾಡೋಣ ಅಂತ ಮಾಡಿದ್ದು. ಬಟ್ ಅಗೇನ್ ನೀವು ಈ ಪಾಯಿಂಟ್ ಹೇಳಿ ನನಗೆ ಆರ್ಟಿಸ್ಟ್ ಬೇಕು ಅಂತ ಹೇಳಿ ನೀವು ಏಜೆನ್ಸಿಗೆ ಹೇಳಿದ್ರೂ ಅವ್ರು ಕಳಿಸೋ ಪ್ರೊಫೈಲ್ಸಲ್ಲಿ ನಿಮಗೆ ಅವ್ರು ಇದಕ್ಕೆ ಒಪ್ತಿರ್ಬೋದು, ಬಟ್ ಪರ್ಫಾರ್ಮೆನ್ಸ್ ಇರೋಲ್ಲ, ಆ್ಯಕ್ಟಿಂಗ್ ಗೊತ್ತಿರಲ್ಲ. ಅದನ್ನು ಹುಡ್ಕೋದು ತುಂಬ ಕಷ್ಟ ಆಯಿತು. ಆ್ಯಂಡ್ ಫೈನಲಿ ಇವರನ್ನು ಮೀಟ್ ಮಾಡಿದಾಗ ಆ್ಯಂಡ್ ಆಡಿಷನ್ ಮಾಡಿದಾಗ ಐ ರಿಯಲೈಸ್ಡ್ ಆ್ಯಕ್ಟಿಂಗ್ ಶಿ ಈಸ್ ಗುಡ್ ಆ್ಯಂಡ್ ಎಫರ್ಟ್ ಹಾಕ್ತಾರೆ. ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೂ ಎಫರ್ಟ್ ಹಾಕ್ತಾರೆ ಅಂತ. ನಿಮ್ಗೆ ಎಫರ್ಟ್ ಇದ್ದಾಗ ಕೆಲಸ ತೊಗೊಂಡ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಫೈನಲೈಸ್ ಮಾಡಿದ್ದು. ಎಕ್ಸಾಕ್ಟಾಗಿ ಏನು ರೋಲ್ ನಿಮ್ಮದು ಈ ಮೂವಿನಲ್ಲಿ? What ಎಕ್ಸಾಕ್ಟ್ಲಿ ಇಸ್ ಯುವರ್ ರೋಲ್ ಇನ್ ದಿಸ್ ಮೂವಿ? So I'm playing his girlfriend, and this character is good. And I loved playing this character, and like I'm happy that sir you selected me for this role, because this is my first film and I got chance to perform in a different way. So I'm happy that I got this character. Do you remember the first Kannada dialogue in this movie? Yes, I remember like most of my dialogues. Okay. But I think her first Kannada dialogue was Deva, the character's name in the movie. Deva. Okay. One line ಹೇಳ್ಬೋದಾ? In ಕನ್ನಡ ನೀರು ಕೊಡಿ. ಓಕೆ, ಸ್ಟುಡಿಯೋದಿಂದ ತರಿಸೋಣ, ಅಥವಾ ನೀವು ವೀಕ್ಷಕರಿಗೆ ನೀರು ಕುಡಿಸ್ತೀರಾ ಅನ್ಸುತ್ತೆ ಮೂವಿನಲ್ಲಿ, ಹಾಗಾಗಿ ಅದೇ ಟೈಟಲ್ ಬಂದಿದೆ ನಿಮಗೆ. ರವಿಶಂಕರ್ ಅವರೇ, ಈಗ ನಿಮ್ಮ ಮೂವಿ ಅಂದರೆ ಈಗ ಚೂಸ್ ಮಾಡಬೇಕಾದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವು ಡಿಟೆಕ್ಟಿವ್ ಅಂತ ಹೇಳ್ತಾ ಇದ್ರಿ, ಏನು ನಿರೀಕ್ಷೆ ಮಾಡಬಹುದು ವೀಕ್ಷಕರು ನಿಮ್ಮಿಂದ? ನೀವು ಏನು ಹೇಳೋಕೆ ಹೊರಟಿದ್ದೀರಾ ವೀಕ್ಷಕರಿಗೆ? ಅಂದರೆ ದ ಕ್ಯಾರೆಕ್ಟರ್ ಇಸ್ ಬೇಸಿಕಲಿ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ಹಿ ಈಸ್ ಬಿಹೈಂಡ್ ಒನ್ ಸೀರಿಯಲ್ ಕಿಲ್ಲರ್. ಸೊ ಬೇಸಿಕಲಿ ಆ ಕ್ಯಾರೆಕ್ಟರೇ ಆ್ಯಟಿಟ್ಯೂಡ್ ಆಗಿರ್ಬೋದು, ಒಂಥರ ವೆರಿ ಸ್ಟ್ರಿಕ್ಟ್ ಅಟ್ ದ ಸೇಮ್ ಟೈಮ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಗೈ. ಆ್ಯಂಡ್ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಹಂಗೆ ಮಾತಾಡ್ತಾನೆ. ಸೊ ಆ್ಯಂಡ್ ದ ಡೈಲಾಗ್ಸ್ ಆರ್ ವೆರಿ ಕ್ರಿಸ್ಪ್, ಲೆಂತಿ ಡೈಲಾಗ್ಸು, ಆರ್ಭಾಟ, ಇದು ಆರುಮುಗ ಕೋಟೆ ಕಣೋ, ಆ ಥರ ಏನೂ ಇಲ್ಲ. ಬಟ್ ಡೆಫಿನೆಟ್ಲಿ ಇಟ್ ಮೈಟ್ ಬಿ ಅ ಸಿಂಗಲ್ ಲೈನ್ ಬಟ್ ವೆರಿ ಪವರ್ಫುಲ್. ಓಕೆ, ನಿಮ್ಮ ಫೇವ್ರೆಟ್ ಡೈಲಾಗ್ ಒಂದು ಹೇಳ್ಬೋದಾ ನಮ್ಮ ವೀಕ್ಷಕರಿಗಾಗಿ? ನಿಮ್ಮ ಧ್ವನಿಯಲ್ಲಿ ಕೇಳಕ್ಕಂತೂ ಬಯಸ್ತಾರೆ ಅವರು. ಡೆಫಿನೆಟ್ಲಿ ಇಟ್ ಇಸ್ ಸಮ್ ಸೈಕೋಪ್ಯಾಥ್ ಕಿಲ್ಲರ್. ಈಗ ಟ್ರೈಲರಲ್ಲಿ ನೋಡಿದೆ, ನೆನಪಿದೆ. ಅವರಷ್ಟು ಸಿನಿಮಾ ಮಾಡೋದ್ರಿಂದ ಅವರಿಗೆ ನಾವು ತುಂಬ ಟೈಮ್ ತೊಗೊಂಡ್ಬಿಟ್ಟಿದ್ದೀವಿ ಮಧ್ಯ. ಸೊ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಆ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ. ನಾನಾಗಲೇ ಹೇಳಿದೆ ನಿಮಗೆ, ನಾನೇ ನನ್ನ ಫ್ರೆಂಡ್ಸ್ಗಳಿಗೆ ತುಂಬ ಜನರಿಗೆ ಶೇರ್ ಮಾಡಿದೆ, ಈ ಸಾಂಗ್ಸ್ ಸಖತ್ತಾಗಿದೆ, ರೀಲ್ಸ್ ಮಾಡ್ಬೋದು, ಚೆನ್ನಾಗಿದೆ ನೋಡಿ ಅಂತ. ನನ್ನ ಪುಟ್ಟ ಲೋಕ ನೀನು ಒಂದು ಲೈನ್ ಹೇಳ್ಬೋದಾ? ನನ್ನ ಪುಟ್ಟ ಲೋಕ ನೀನು ಬಂದ ಹಾಡಕ್ಕೆ ತುಂಬ ಹಾಡಾಗನ್ಸುತ್ತೆ ನಾನು ಹಾಡಿದ್ರೆ. ನನ್ನ ಪುಟ್ಟ ಲೋಕ ನೀನು ಬಂದ ಮೇಲೆ ರಂಗಾಗಿದೆ, ಹಾಟಲ್ಲಿ 100 ಪಾರಿವಾಳ ಹಾರಿದೆ. ನೀವು ಅವರ ಜೊತೆಗೆ ಧ್ವನಿ ಕೊಡಿಸ್ಬೋದು. Even you have to sing. You also sing. Same in Rajasthan you sing. Rajasthan is no problem. Same tune, sing something. Sing with me. Tell me, what is it? The same song, is it? ನನ್ನ ಪುಟ್ಟ ಲೋಕ ನೀನು ಬಂದ ಮೇಲೆ ರಂಗಾಗಿದೆ, ಹಾಟಲ್ಲಿ 100 ಪಾರಿವಾಳ ಹಾರಿದೆ. ಕನ್ನಡ ಮೂವಿ ಇಲ್ಲಿವರೆಗೆ ಯಾವ್ದಾದ್ರು ನೋಡಿದಿರಾ? Kannada movies or song, did you remember anything? I remember one song which is sung by Shreya Ghoshal, Na Nagua Modalene. Can you sing one line for us? Just one line. So I remember like only one line from that song. Okay. Na Nagua Modalene. So yeah, so that is my favorite song from Kannada.
ಯಾರು ಫೇವ್ರೆಟ್ ಆಕ್ಟರ್ ನಿಮಗೆ ಕನ್ನಡದಲ್ಲಿ? Now, Uppi sir and Yes sir. ಯಶ್ ಸರ್.